ಪ್ರಧಾನಿ ಮೋದಿ ಇಟಲಿ ಪ್ರಧಾನಿ ಮೆಲೋಡಿ ಟಾಫಿ ಉಡುಗೊರೆಯಾಗಿ ನೀಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಇದಕ್ಕೆ ಟಾಫಿ ಚಾಕ್ಲೆಟ್ ತಯಾರಕ ಪಾರ್ಲೆ ಕಂಪನಿಯ ಪ್ರತಿಕ್ರಿಯೆಯೂ. ಏರ್ ಇಂಡಿಯಾ ವಿಮಾನ IA-2651 ಸ್ವಲ್ಪದಲ್ಲೇ ಅಪಘಾತ ತಪ್ಪಿದ ದಾರುಣ ಕ್ಷಣ. ದೆಹಲಿಯಿಂದ ಬಂದ ಈ ವಿಮಾನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲ್ಯಾಂಡ್ ಆಗುವ ವೇಳೆ ಬಾಲದ ಭಾಗ ರನ್ವೇಗೆ ಅಪ್ಪಳಿಸಿದ ಅಚ್ಚರಿ ಘಟನೆ. ಅದೃಷ್ಟವಶಾತ್ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್, ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಕನ್ನಡ ನಟ ಪುನೀತ್ ರಾಜ್ಕುಮಾರ್ ಅಗಲಿ 4 ವರ್ಷ ಕಳೆದಿತ್ತು. ಆದರೆ ಅವರ ಅಭಿಮಾನಿಗಳ ಹೃದಯದಲ್ಲಂತೂ ನೆನಪುಗಳು ಅನಂತವಾಗಿವೆ. ಡೈರೆಕ್ಟರ್ ಪ್ರಶಾಂತ್ ನೀಲ್ ಹೇಳಿದ್ದಾರೆ, ಆಹ್ವಾನ ಎಂಬ ಫ್ಯಾಮಿಲಿ ಸಿನಿಮಾಗೆ ಕಥೆಯನ್ನು ಅವರು ವಿಶೇಷವಾಗಿ ಪುನೀತ್ಗಾಗಿ ಬರೆಯಿದ್ದರು. ಆದರೆ ಆ ಕತೆ ಅವಳ ಜೊತೆಗೆ ನೀಲಿನ ಮನಸ್ಸಿನಿಂದಲೇ ಹೋಗಿಬಿಟ್ಟಿತು ಎಂದು ಅತ್ತೆಯಮ್ಮ ಭಾವಿಸಿದ ಕ್ಷಣವನ್ನು ಹಂಚಿಕೊಂಡಿದ್ದಾರೆ.